ಆಗಿ ಬೆಂಗಳೂರು ತತ್ತರಿಸಿ ಬಿಟ್ಟಿದೆ. ಆಡುಗೋಡಿಯಲ್ಲಿ ಮನೆಗಳಿಗೆ ನೀರು ನುಗ್ಗಿದೆ. ಇನ್ನು ಮನೆ ಒಳಗಡೆ ಇದ್ದಂತ ಸಾಮಗ್ರಿಗಳೆಲ್ಲವೂ ಕೂಡ ನೀರ್ ಪಾಲಾಗಿದ್ದಾವೆ. ಒಂದ್ ಕಡೆ ಮಳೆ ಅಬ್ಬರ, ಮತ್ತೊಂದ್ ಕಡೆ ಮಳೆ ನೀರು ಮನೆ ಒಳಗ್ ನುಗ್ತಾ ಇರೋದ್ರಿಂದ ಸಾಮಗ್ರಿಗಳನ್ನ ಹೇಗೆ ಕಾಪಾಡಿಕೊಳ್ಬೇಕು, ಅಥವಾ ದುಬಾರಿ ವಸ್ತುಗಳಿರ್ತವೆ ಡ್ಯಾಮೇಜ್ ಆಗದೆ ಇರೋ ರೀತಿಯಾಗಿ ಹೇಗೆ ನೋಡ್ಕೊಳ್ಬೇಕು, ಅದು ಒಂದು ಜನರಿಗೆ ಸವಾಲಿನ ಕೆಲಸ. ಮನೆಯಿಂದ ನೀರು ಹೊರ ಹಾಕೋದಕ್ಕೆ ಅಂತ ಕುಟುಂಬಸ್ಥರು ಪರದಾಡ್ತಾ ಇದ್ದಾರೆ. ಅದರ ಒಂದಷ್ಟು ದೃಶ್ಯಗಳನ್ನು ಕೂಡ ನೀವು ಗಮನಿಸಬಹುದು. ಆಡುಗೋಡಿಯಲ್ಲಿ ಮಳೆಯ ಎಫೆಕ್ಟ್ ಹೆಂಗಿದೆ ಅಂತ. ರಾತ್ರಿ ಇಡೀ ಮಳೆ ಸುರಿದಿರೋದ್ರಿಂದ ಮನೆಗೆ ನೀರು ನುಗ್ಬಿಟ್ಟಿದೆ. ಸೋಫಾಗಳು ಯಾವ ರೀತಿಯಾಗಿ ನೋಡಿ ಅರ್ಧಕ್ಕರ್ಧ ಮುಳುಗಡೆನೆ ಆಗಿ ಹೋಗಿದ್ದಾವೆ. ಮನೆ ಒಳಗಡೆ ಬಂದಿರುವಂತ ನೀರಿನ ದೃಶ್ಯಗಳನ್ನ ನೀವು ಗಮನಿಸ್ತಾ ಇದ್ದೀರಾ. ರಸ್ತೆಲೋ ಅಥವಾ ಹೊರಗಡೆ ಇರೋದಲ್ಲ, ಹೊರಗಡೆಯ ನೀರು ಮನೆ ಒಳಗಡೆ ಬಂದಿದೆ. ಪಾಪ ಅವ್ರಿಗೀಗ ಒಂದು ರೀತಿ ಬೇಸತ್ತು ಹೋಗ್ಬಿಟ್ಟಿದ್ದಾರೆ. ಇದೇ ರೀತಿ ಮಳೆ ಬಂತು ಅಂದ್ರೆ ಸಾಕು ಮನೆ ಒಳಗಡೆ ನೀರು ನುಗ್ಗುತ್ತೆ, ಯಾಕಾದ್ರೂ ಮಳೆ ಬರುತ್ತೋ ಅಂತ ಜನರಿಗೆ ಅನಿಸ್ತಾ ಇದೆ. ಈ ರೀತಿ ವಾತಾವರಣ ಇರೋದ್ರಿಂದ ಆ ನಿವಾಸಿಗಳು ಎಲ್ಲರೂ ಕೂಡ ಈಗ ಕಂಗೆಟ್ಟು ಹೋಗ್ಬಿಟ್ಟಿದ್ದಾರೆ. ನೀರನ್ನ ಹೊರಗೆ ಹಾಕ್ಬೇಕಲ್ಲ, ಅದೇ ಒಂದು ಸವಾಲಿನ ಕೆಲಸ. ಮಳೆ ನೀರು ಯಾವಾಗ್ಲೂ ಒಳಗೆ ಬರುತ್ತೆ. ವಾಹನಗಳು ಜೊತೆಗೆ ಮನೆ ಒಳಗಡೆ ಇದ್ದಂತ ವಸ್ತುಗಳು ಎಲ್ಲವೂ ಕೂಡ ಹಾಳಾಗ್ತಾ ಇದ್ದಾವೆ. ಪ್ರತಿ ಬಾರಿ ಎಲ್ಲೋ ಒಂದ್ಸಲ ಫ್ಲಡ್ ಆದಂತ ಸಂದರ್ಭದಲ್ಲಿ ಹಿಂಗಾದ್ರೆ ಓಕೆ, ಜನರು ಹೆಂಗೋ ಸಹಿಸ್ಕೋತಾರೆ. ಮಳೆ ಬಂದ್ರು ರಾತ್ರಿ ಇಡೀ ಮಳೆ ಬಂದ್ರು ಹಿಂಗೆ, ಹಗಲಿಡೀ ಮಳೆ ಬಂದ್ರು ಇದೇ ವಾತಾವರಣ.